ಎಗ್ ಪಾಲಕ್ ಗ್ರೇವಿ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಎಗ್ ಒಂದೆರಡು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ಬೌಲ್ ಈರುಳ್ಳಿ, 1 ಬೌಲ್ ಟೊಮೊಟೊ ಪ್ಯೂರಿ, 1 ಬೌಲ್ ಪಾಲಕ್ ಪ್ಯೂರಿ, ಆಮೇಲೆ ಇದು ಅಚ್ಕಾರದ ಪುಡಿ, ಧನಿಯಾ, ಜೀರಾ, ಗರಂ ಮಸಾಲ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಈಗ ಒಗ್ಗರಣೆ ಹಾಕೋಣ. ಪಾತ್ರೆ ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬೆಂದಿದೆ. ಈಗ ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಈಗ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಒಂಥರ ಹಸಿ ಸ್ಮೆಲ್ ವಾಸನೆ ಬರ್ತದೆ. ಅದು ಎಣ್ಣೆ ಮೇಲೆ ಬರಬೇಕದು. ಟೊಮೆಟೊ ಪ್ಯೂರಿ ಸ್ಮೆಲ್ ಹೋಗಿದೆ. ಈಗ ಪಾಲಕ್ ಹಾಕೋಣ. ಇದು ಅಷ್ಟೇ ಸ್ವಲ್ಪ ಹೊತ್ತು ಕುದೀಲಿ. ಅದೆಲ್ಲ ಎಣ್ಣೆ ಸ್ವಲ್ಪ ಮೇಲೆ ಬರಲಿ. ಅದ್ರ ಸ್ಮೆಲ್ಲೆಲ್ಲ, ಪಾಲಕದ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೇನೆ. ಈಗ ಧನಿಯಾ ಪೌಡ್ರು, ಅಚ್ಕಾರದ ಪುಡಿ, ಗರಂ ಮಸಾಲ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು. ಇದೆಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ಮುಚ್ಚಿ ಒಂದು 2 ನಿಮಿಷ ಬೇಯಿಸೋಣ. ಇದೊಂದು 2 ನಿಮಿಷ ಬೇಯಿಸೋಣ ಮುಚ್ಚಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ಸ್ವಲ್ಪ ಗಟ್ಟಿಯಾಗಿತ್ತದು. ಅಕ್ಕಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. 2 ನಿಮಿಷ ಮುಚ್ಚಿ ಬೇಯಿಸೋಣ. ಆಗಿದೆ ಇದು. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಮನೇಲಿ ಮಾಡಿ ನೋಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದೇನೆ. ಈಗ ಸರ್ವ್ ಮಾಡೋಣ. ಎಗ್ ಪಾಲಕ್ ಗ್ರೇವಿ ತುಂಬ ಚೆನ್ನಾಗಾಗಿದೆ. ನೀವು ಮನೇಲಿ ಮಾಡಿ ನನಗೆ ಹೇಳಿ.
ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಂದನೆಗಳು.